ಸೊ ನನಗೆ ಇದು ತುಂಬಾ ಇಷ್ಟ ಆಯ್ತು. ದಿಸ್ ವಾಸ್ ತುಂಬಾ ಕಂಫರ್ಟಬಲ್ ಆಗಿತ್ತು ರೈಡಿಂಗ್ ಅಂಡ್ ಆಲ್. ಇಟ್ ಗಿವ್ಸ್ ದ ಸೈಕಲ್ ವೈಬ್. ಇದು ಕಿಲೋಮೀಟರ್ ರೇಂಜ್ ಹೆಂಗ್ ಕೊಡುತ್ತೆ ಬ್ರೋ? ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ 40 to 50 ಕಿಲೋಮೀಟರ್ ರೇಂಜ್ ಬರುತ್ತೆ. ಟಿಕ್ಕಿ ಇದೆಯಲ್ಲ, ಲಾಕ್ ಮಾಡ್ಬಿಡಿ ಈ ತರ. ಇದು ಲಾಕ್ ಮಾಡಿ ರಿಮೂವ್ ಮಾಡ್ಕೊಳ್ಬಿಡಿ. ರಿಮೂವ್ ಮಾಡಾಮೇಲೆ ಈಗ ನೋಡಿ ಬ್ಯಾಟ್ರಿ ಇದೆಯಲ್ಲ, ನಾವು ಲಿಫ್ಟ್ ಮಾಡ್ತೀವಿ, ಪೂರ್ತಿ ಸೈಕಲ್ ಲಿಫ್ಟ್ ಆಗುತ್ತೆ. ಜಸ್ಟ್ ನಾವು ಬ್ಯಾಟ್ರಿ ಹೋಲ್ಡ್ ಮಾಡೋದು, ಬಟ್ ಪೂರ್ತಿ ಸೈಕಲ್ ಲಿಫ್ಟ್ ಆಗುತ್ತೆ ನೋಡಿ. ಸೊ ಒಂದ್ಸತಿ ನೀವು ಲಾಕ್ ಮಾಡಾಮೇಲೆ ಯಾರು ಲಿಫ್ಟ್ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಎಲೆಕ್ಟ್ರಿಕಲ್ ಏನು ಇಶ್ಯೂ ಬಂತು ಅದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಅಲ್ಲಿ ಏನು ಇಶ್ಯೂ ಬಂದ್ರೆ ಡೈರೆಕ್ಟ್ ಕಂಪನಿಯಿಂದಾನೇ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಆಗುತ್ತೆ. Hello. Hello. So like I want to have a cycle feel in the electric version. Okay. So what is the best version in the electric cycles would you suggest? So you want a cycle along with electric support? Yes. So we have a lot of options. We have almost like 40-50 plus options. Okay. We'll show you all the options. You can check it out. Come, you can also have test ride also. Okay. So like basically now Kairpuram inda bandidivi. My mom, she saw your videos. Adike she bought me here to try out all your cycles and electric versions and stuff. ಇಲ್ಲಿ ನೀವು ನೋಡಬಹುದು. ಸೊ ದಿಸ್ ಇಸ್ e-motor T-Rex Air ಅಂತ. ದಿಸ್ ಇಸ್ ದ ಮೋಸ್ಟ್ ಕಂಫರ್ಟಬಲ್ ಬೈಸೈಕಲ್ ಕರೆಂಟ್ಲಿ ಇನ್ ದ ಮಾರ್ಕೆಟ್. ಇದರಲ್ಲಿ ನಿಮಗೆ ಎಲ್ಲ ಬೇಕಾಗಿರೋದು ಎಲ್ಲ ಫೀಚರ್ಸ್ ಇದೆ. ಇದರಲ್ಲಿ ಡಿಸ್ಪ್ಲೇ ಬಂದಿದೆ, ಕಂಟ್ರೋಲ್ ಸ್ವಿಚಸ್ ಕೊಟ್ಟಿದ್ದಾರೆ, ಗೇರ್ಸ್ ಇದೆ, 250 watts ಮೋಟರ್ ಇದೆ. ಸೊ ದಿಸ್ ವಿಲ್ ಹ್ಯಾವ್ ಆಲ್ ದ ನೆಸೆಸರಿ ಫೀಚರ್ಸ್. ಜಾಸ್ತಿ ಏನ್ ಎಕ್ಸ್ಟ್ರಾ ಫೀಚರ್ಸ್ ಅಂತ ಇಲ್ಲ, ಆಲ್ ಬೇಸಿಕ್ ನೆಸೆಸರಿ ಫೀಚರ್ಸ್ ಇದೆ ಇದರಲ್ಲಿ. ಸೇಫ್ಟಿ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ. ಪ್ಲಸ್ ನಿಮಗೆ ಫ್ರಂಟ್ ಅಲ್ಲಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫಾರ್ ಆನ್ ರೋಡ್, ಆಫ್ ರೋಡ್ ಎಲ್ಲ ಯೂಸ್ಗೂ ಆಗುತ್ತೆ. ಪೆಡಲ್ ಅಸಿಸ್ಟ್ ಇದೆ ಸೈಕಲ್ ಅಲ್ಲಿ. ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 45 to 50 ಕಿಲೋಮೀಟರ್ ರೇಂಜ್ ಕೊಡುತ್ತೆ ನಿಮಗೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೈಕಲ್. ಬ್ಯಾಟ್ರಿನೂ ರಿಮೂವಬಲ್. ಬೈ ಚಾನ್ಸ್ ನಿಮಗೆಲ್ಲ ಸರ್ ನಮಗೆ ಎಲೆಕ್ಟ್ರಿಕ್ ಬೇಡ, ನಾರ್ಮಲ್ ತರಾನೇ ಯೂಸ್ ಮಾಡ್ತೀವಿ ಅಂದ್ರೆ ಬ್ಯಾಟ್ರಿ ರಿಮೂವ್ ಮಾಡಿಬಿಟ್ಟು ನಾರ್ಮಲ್ ತರಾನು ಯೂಸ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಲೇಟೆಸ್ಟ್ ಫ್ಯೂಚರಿಸ್ಟಿಕ್ ಸೈಕಲ್ ಅಂತ ಹೇಳ್ಬೋದು. ಇದು ಒಂದ್ಸತಿ ಟ್ರೈ ಮಾಡಿ. ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಆಲ್ಸೋ ಟ್ರೈ ಆರ್ ಫ್ಲಾಗ್ಶಿಪ್ ಮಾಡೆಲ್ e-motor Doodle. ಸೊ ನನಗೆ ಇದು ತುಂಬಾ ಇಷ್ಟ ಆಯ್ತು. ದಿಸ್ ವಾಸ್ ತುಂಬಾ ಕಂಫರ್ಟಬಲ್ ಆಗಿತ್ತು ರೈಡಿಂಗ್ ಅಂಡ್ ಆಲ್. ಇಟ್ ಗಿವ್ಸ್ ದ ಸೈಕಲ್ ವೈಬ್. ಕರೆಕ್ಟ್, ಸೈಕಲ್ ವೈಬೇ ಇದು. ಇಟ್ಸ್ ಅ ಸೈಕಲ್ ಬಟ್ ಅಲಾಂಗ್ ವಿತ್ ದ ಸ್ಮಾರ್ಟ್ ಎಲೆಕ್ಟ್ರಿಕ್ ಫೀಚರ್ಸ್. ಇದು ಗೇರ್ಸ್ ಹಂಗೆ ಬೇಸಿಕಲಿ ಗೇರ್ಸ್ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಗೇರ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಇದು 1 2 3 4 5 6 7 ಇರುತ್ತೆ. ಸೊ ಇಫ್ ಯು ಆರ್ ಆನ್ ದ ಲೋವರ್ಸ್ ಗೇರ್ಸ್ 1 2 3 4 ದೀಸ್ ಆರ್ ಲೋವರ್ ಗೇರ್ಸ್. ಈ ಲೋವರ್ಸ್ ಗೇರ್ಸ್ ಅಲ್ಲಿ ಯುವರ್ ಪೆಡ್ಲಿಂಗ್ ವಿಲ್ ಬಿ ವೆರಿ ಈಸಿ. ಅದೇ ನೀವು ಹೈಯರ್ ಗೇರ್ಸ್ ಹೋಗ್ತೀರಾ ಅಂದ್ರೆ 5 6 7 ಯುವರ್ ಪೆಡ್ಲಿಂಗ್ ವಿಲ್ ಬಿ ಅ ಲಿಟಲ್ ಟಫ್. ಸೊ ಚೇಂಜ್ ಮಾಡೋದು ಇದು ಸಿಂಪಲ್. ಇಲ್ಲಿ ಇದೆ ನೋಡಿ, ಪ್ಲಸ್ ಅಂತ ಬರ್ದೆ ನೋಡಿ ಇಲ್ಲಿ. ಸೊ ಈ ಪ್ಲಸ್ ಪ್ರೆಸ್ ಮಾಡ್ತಾರೆ ಅಂದ್ರೆ ಫ್ರಮ್ 5 ಇಟ್ ವಿಲ್ ಗೋ ಟು 6. ಸೊ +1 ಆಗುತ್ತೆ. ಇದು ಮೇಲೆ ಮೈನಸ್ ಬರ್ದೆ ನೋಡಿ. ಸೊ ಈ ಮೈನಸ್ ಪ್ರೆಸ್ ಮಾಡ್ತಂದ್ರೆ ಇಟ್ ವಿಲ್ ಕಮ್ ಡೌನ್. ನಿಲ್ಸ್ಬಿಟ್ಟು ಗೇರ್ ಚೇಂಜ್ ಮಾಡಬಾರ್ದು. ನಿಮಗೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾರೆ, ಬಟ್ ವೈಲ್ ರೈಡಿಂಗ್ ಮಾಡಬೇಕು. ಇದು ಕಿಲೋಮೀಟರ್ ರೇಂಜ್ ಹೆಂಗ್ ಕೊಡುತ್ತೆ ಬ್ರೋ? ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ 40 to 50 ಕಿಲೋಮೀಟರ್ ರೇಂಜ್ ಬರುತ್ತೆ. ಈಗ 40 to 50 ಕಿಲೋಮೀಟರ್ ರೇಂಜ್ ಯಾವ ತರ ಅಂದ್ರೆ ಇದರಲ್ಲಿ ನೀವು ನೋಡಬಹುದು PAS ಅಂತ ಇದೆ ನೋಡಿ, ಪೆಡಲ್ ಅಸಿಸ್ಟ್ ಸಿಸ್ಟಮ್. ಇದು 0 ಇಂದ ಸ್ಟಾರ್ಟ್ ಆಗೋದು. ಸೊ 0 ಅಂದ್ರೆ ನಿಮಗೆ ಯಾವುದು ಎಲೆಕ್ಟ್ರಿಕ್ ಸಪೋರ್ಟ್ ಇರಲ್ಲ. 1 ಅಂದ್ರೆ ನಿಮಗೆ ಫಸ್ಟ್ ಸಪೋರ್ಟ್. 2 3 4 5. ಲೆಟ್ಸ್ ಸೇ ನೀವು 5 ಅಲ್ಲಿ ಇಟ್ಬಿಟ್ಟು ಫುಲ್ ಎಲೆಕ್ಟ್ರಿಕ್ ಯೂಸ್ ಮಾಡುತ್ತಂದ್ರೆ ಯು ವಿಲ್ ಗೆಟ್ ಓನ್ಲಿ 25 to 30 ಕಿಲೋಮೀಟರ್ ರೇಂಜ್. ನೀವು ಮೀಡಿಯಂ ಯೂಸ್ ಮಾಡಬೇಕು. ಯು ಶುಡ್ ಯೂಸ್ ಇಟ್ ಆಸ್ ಅ ಬೈಸೈಕಲ್ ಅಲಾಂಗ್ ವಿತ್ ಎಲೆಕ್ಟ್ರಿಕಲ್ ಅಸಿಸ್ಟ್. ಇದು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ ಇದು. ಸೊ ಸ್ಕೂಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಇದ್ರೆ ನೀವು ಬರೀ ಟ್ರಾಟಲ್ ಮಾಡ್ಬೋದು ಸರ್. ಇದಿರೋದು ನಿಮಗೆ ಸೈಕಲ್ ಇದು. ಸೊ ನೀವು ಪೆಡಲ್ ಮಾಡಲೇಬೇಕು. ನೀವು ಪೆಡಲ್ ಮಾಡಿಲ್ಲ ಅಂದ್ರೆ ನಿಮಗೆ ಅಷ್ಟು ರೇಂಜು ಬರಲ್ಲ, ನಿಮಗೆ ಮೇಂಟೆನೆನ್ಸು ಬೇಗ ಬಂದ್ಬಿಡುತ್ತೆ. ಬೇಜಾನ್ ಜನರು ಏನು ಮಾಡುತ್ತೆ ಅಂದ್ರೆ ಟ್ರಾಟಲ್ ಇದೆ ಅಂತ ಹೇಳ್ಬಿಟ್ಟು ಪೆಡಲ್ ಮಾಡಕ್ ಹೋಗಲ್ಲ. ಬರೀ ಏನು ಮಾಡ್ತಾರೆ ಅಂದ್ರೆ ಜಸ್ಟ್ ಕೂತ್ಕೊಳ್ಬಿಟ್ಟು ಟ್ರಾಟಲ್ ಮಾಡ್ತಾನೆ ಯೂಸ್ ಮಾಡ್ತಾರೆ. ಬಂದ್ಬಿಟ್ಟು ರೇಂಜ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಎಲೆಕ್ಟ್ರಿಕ್ ಸೈಕಲ್. ಇದು ಸೈಕಲ್ ಫಸ್ಟು, ಆಮೇಲೆ ಎಲೆಕ್ಟ್ರಿಕ್ ಸಪೋರ್ಟ್ ಆಗಿರೋದು. ಇದು ಸ್ಕೂಟರ್ ಅಲ್ಲ ಇದು. ನೀವು ಓಲಾ ಏಥರ್ ಸ್ಕೂಟರ್ ಬರುತ್ತೆ ನೋಡಿ, ಆ ಸ್ಕೂಟರ್ ಪರ್ಚೇಸ್ ಮಾಡ್ತಂದ್ರೆ ಅದು ನೀವು ಜಸ್ಟ್ ಟ್ರಾಟಲ್ ಮಾಡ್ಬೋದು, ಪೆಡಲೇ ಬರಲ್ಲ ಅದರಲ್ಲಿ. ಸೊ ಈ ಸೈಕಲ್ ಅಲ್ಲಿ ನೀವು ಎಷ್ಟು ಪೆಡಲ್ ಮಾಡ್ತೀರಾ ಅಷ್ಟೇ ನಿಮಗೆ ರೇಂಜ್ ಅಲ್ಲಿ ಸಪೋರ್ಟ್ ಸಿಗುತ್ತೆ. ಸರ್ವಿಸ್ ಎಲ್ಲ ಹೆಂಗೆ ಬ್ರೋ? ಸರ್ವಿಸ್ ಬಂದ್ಬಿಟ್ಟು ನಮ್ಮ ಹತ್ರ 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಸ್ಟೋರ್ಗೆ ತೊಗೊಳ್ಬರ್ಬೋದು. ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಇರುತ್ತೆ. ವೀಕ್ ಡೇಸ್ ತೊಗೊಳ್ಬರ್ತಂದ್ರೆ ಇಮಿಡಿಯೇಟ್ ಮಾಡ್ಕೊಡ್ತೀವಿ. ವೀಕೆಂಡ್ ತೊಗೊಳ್ಬರ್ತಂದ್ರೆ ಟೈಮ್ ತೊಗೊಳ್ತೀವಿ. ಇಲ್ಲ ನೀವು ನೆಕ್ಸ್ಟ್ ಸರ್ವಿಸ್ ಏನಂದರೆ ನಿಮ್ಮ ಹೋಮ್ ಸರ್ವಿಸ್ ಬರುತ್ತೆ. ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ಟು ಸರ್ವಿಸ್ ಮಾಡಿಕೊಡ್ತಾರೆ. ಅದರದ್ದು ಚಾರ್ಜಸ್ ಇರುತ್ತೆ. ಸ್ಟಾರ್ಟ್ಸ್ ಫ್ರಮ್ 299, 300 rupees ಚಾರ್ಜಸ್ ಇರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೈ ಚಾನ್ಸ್ ಏನೊಂದು ಆಕ್ಸಿಡೆಂಟಲ್ ಡ್ಯಾಮೇಜ್ ಆಯಿತು, ಪಾರ್ಟ್ಸ್ ಗೇಟ್ಸ್ ಕಟ್ ಆಗಿದೆ, ಈ ಲಿವರ್ ಕಟ್ ಆಯಿತು, ಈ ಲಿವರ್ ಬಂದ್ಬಿಟ್ಟು ನಿಮಗೆ 400 rupees. ಸೊ ಇದು ನಿಮಗೆ ಅಡಿಷನಲ್ ಆಗುತ್ತೆ. ಅದು ಮೇಂಟೆನೆನ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ನಿಮಗೆ ಯಾವ ಥರ ಅಂದರೆ ಬೈ ಚಾನ್ಸ್ ಎಲೆಕ್ಟ್ರಿಕಲ್ ಏನು ಇಶ್ಯೂ ಬಂತು ಅದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ.
ಎಲೆಕ್ಟ್ರಿಕಲ್ ಅಲ್ಲಿ ಏನು ಇಶ್ಯೂ ಬಂದ್ರೆ ಡೈರೆಕ್ಟ್ ಕಂಪನಿಯಿಂದಾನೇ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ವಿಸ್ ಆಗುತ್ತೆ. ಇವಾಗ ನಾವು ಬಂದು ತಗೊಂಡಿರೋ KRಪುರ ಹೌದು ಸರ್, ಅಂಗಡಿ ಇರೋದು ಯಲಹಂಕ. ಹೌದು ಸರ್. ನಾವು ಸರ್ವಿಸಿಗೆ ತಗೊಂಡ್ಬರ್ಬೇಕು ಅಂದ್ರೆ ಅಲ್ಲಿಂದ ಇಲ್ಲಿ ಹೋಮ್ ಸರ್ವಿಸ್ ಯೂಸ್ ಮಾಡಿ ಸರ್, ಹೋಮ್ ಸರ್ವಿಸ್ ಯೂಸ್ ಮಾಡಿ. 3 months ಒನ್ಸ್ ಮಾಡಿಸಿ ಸಾಕು. 3 ತಿಂಗಳಿಗೆ ಒಂದ್ಸತಿ ಮಾಡಿ, ಜಸ್ಟ್ 299 ಆಗುತ್ತೆ ಸರ್. ಈಗ ಪ್ಲಾನ್ ಇದೆ ನಮ್ದು, ಏನಂದ್ರೆ ಕರೆಂಟ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಳ್ಳೆ ಬ್ರ್ಯಾಂಡ್ಸ್ ಎಲ್ಲ ಕಲೆಕ್ಟಿವ್ ಮಾಡ್ತಾ ಇದ್ವಿ. ಹೌದು 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 ಎಲ್ಲ ಇಂಪಾರ್ಟೆಂಟ್. ಹೌದು ಹೌದು ಕಷ್ಟ ಆಗುತ್ತೆ. ಇಲ್ಲ ಸರ್, ನಮ್ದು ನೋಡಿ, ಈಗ ನಮ್ದು ಇರೋದು ಬೆಂಗಳೂರಲ್ಲಿ ನಾರ್ತ್ ಅಲ್ಲಿ ಒಂದು ಬ್ರಾಂಚ್ ಇದೆ. ನಮ್ದು ಫ್ಯೂಚರ್ ಟಾರ್ಗೆಟ್ ಏನಂತಂದ್ರೆ ಒಂದು ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್ ಇಷ್ಟು ಮಾಡ್ಬಿಟ್ಟಿದೆ ಅಂದ್ರೆ ಎಲ್ಲ ಯಾವ ಫ್ರಮ್ ಅಕ್ರಾಸ್ ಬ್ಯಾಂಗ್ಳೂರ್ ಇರಲಿ, ಫ್ರಮ್ ಅಕ್ರಾಸ್ ಕರ್ನಾಟಕ ಇಲ್ಲಿ ಯಾವ ಕಸ್ಟಮರ್ಗೂ ಸೇಲ್ ಮಾಡಿದೆ ಅಂದ್ರೆ 100% ಅವ್ರಿಗೆ ಸರ್ವಿಸ್ ಸಪೋರ್ಟ್ ಕೊಡ್ಬೋದು. ಇವಾಗ ನಮಗೆ ಗಾಡಿ ಸೈಕಲ್ ಡೆಲಿವರಿ ಹೇಗೆ ನಾವೇ ಮಾಡ್ಕೊಡ್ತೀವಿ, ಫ್ರೀ ಆಫ್ ಕಾಸ್ಟ್ ನಿಮಗೆ ಡೆಲಿವರ್ ಮಾಡ್ಕೊಡ್ತೀವಿ. ಹಾ, ಆರಾಮಾಗಿ ಮಾಡ್ಬೋದು, ಯಾಕೆ ಆಗಲ್ಲ, 100% ಮಾಡ್ಬೋದು. ಇದು ಬ್ಯಾಟ್ರಿ ರಿಮೂವಬಲ್, 100% ರಿಮೂವಬಲ್. ಇನ್ನೊಂದ್ಸತಿ ಸರ್, ಸೈಕಲ್ ಇವರು ಕಾಲೇಜ್ ತಗೊಂಡು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಓಕೆ, ಯಾರೋ ಬಂದು ಬ್ಯಾಟ್ರಿ ತಕೊಂಡು ಹೋಗೋಕೆ ಎತ್ಬೋದು ಸರ್, ಯಾಕಾಗಲ್ಲ. ಈಗ ನೀವು ರಿಮೂವ್ ಮಾಡ್ಬೋದು ಅಂದ್ರೆ ಅವರು ರಿಮೂವ್ ಮಾಡ್ಬೋದು. ಹೆಂಗೆ ಸೇಫ್ಟಿ ಹೇಗೆ ಅದು ಇದೆ, ತೋರಿಸ್ತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ಈ ಬ್ಯಾಟ್ರಿ ಇದೆಯಲ್ಲ, ಇದರಲ್ಲಿ ನಾವು ಕೀ ಇಟ್ಟಿದ್ದೀವಿ ಇಲ್ಲಿ. ಇದು ಯಾಕೆ ಇಟ್ಟಿದ್ದೀವಿ ಅಂದ್ರೆ ನಿಮಗೆ ತೋರ್ಸಕ್ಕೆ. ನೀವು ಈ ತರ ಇಡಬಾರ್ದು. ಈಗ ಒಂದ್ಸತಿ ನಾವು ಈ ಸೈಕಲ್ ನಿಮಗೆ ಸೇಲ್ ಮಾಡಾಮೇಲೆ ಈ ಕೀ ಇದೆಯಲ್ಲ ಲಾಕ್ ಮಾಡ್ಬಿಡಿ. ಈ ತರ ಇದು ಲಾಕ್ ಮಾಡಿ ರಿಮೂವ್ ಮಾಡ್ಕೊಳ್ಬಿಡಿ. ರಿಮೂವ್ ಮಾಡಾಮೇಲೆ ಈಗ ನೋಡಿ ಬ್ಯಾಟ್ರಿ ಇದೆಯಲ್ಲ, ನಾವು ಲಿಫ್ಟ್ ಮಾಡ್ತೀವಿ, ಪೂರ್ತಿ ಸೈಕಲ್ ಲಿಫ್ಟ್ ಆಗುತ್ತೆ. ಜಸ್ಟ್ ನಾವು ಬ್ಯಾಟ್ರಿ ಹೋಲ್ಡ್ ಮಾಡಿರೋದು, ಬಟ್ ಪೂರ್ತಿ ಸೈಕಲ್ ಲಿಫ್ಟ್ ಆಗುತ್ತೆ ನೋಡಿ. ಸೊ ಒಂದ್ಸತಿ ನೀವು ಲಾಕ್ ಮಾಡಾಮೇಲೆ ಯಾರು ಲಿಫ್ಟ್ ಮಾಡಕ್ಕಾಗಲ್ಲ. ಲಿಫ್ಟ್ ಮಾಡ್ಬೇಕಂದ್ರೆ ಪೂರ್ತಿ ಸೈಕಲ್ ಲಿಫ್ಟ್ ಮಾಡ್ಬೇಕು. ಬೈ ಚಾನ್ಸ್ ಸೈಕಲ್ ಲಿಫ್ಟ್ ಮಾಡೋರು ಇದ್ರೆ ಸೈಕಲ್ಗೆ ಒಂದು ಲಾಂಗ್ ಚೈನ್ ಬರುತ್ತೆ. ಚೈನ್ ಚೆಕ್ ಮಾಡ್ತೇವೆ ನಮ್ಮ ಹತ್ರ ಸ್ಟಾಕಲ್ಲಿ ಇದೆಯಾ ಇಲ್ಲ ಅಂತ. ನಾವು ಸೇಲ್ ಮಾಡ್ತೀವಿ. ಅದು ಆ ಚೈನ್ ತಗೊಳ್ಬಿಟ್ಟು ಯಾವುದೊಂದು ಇಮ್ಮೂವಬಲ್ ಪ್ರಾಪರ್ಟಿಗೆ ಹಾಕ್ಬಿಡಿ. ಒಂದು ದೊಡ್ಡ ಹಗ್ಗಾಗೆ ಹಾಕ್ಬಿಡಿ, ಏನೊಂದು ಟ್ರೀಗೆ, ಇಲ್ಲಾಂದ್ರೆ ಏನೊಂದು ಮೆಟಲ್ ಪೋಲ್ಗೆ ಹಾಕ್ಬಿಟ್ಟು ಕಟ್ಬಿಡಿ ಅಷ್ಟೇ. ಇದು ಆಕ್ಸೆಸರೀಸ್ ಏನೇನು ಕೊಡ್ಬೋದು ಬ್ರೋ? ಸೈಕಲ್ ಜೊತೆಲಿ ನಮ್ಮ ಕಡೆಯಿಂದ ನಿಮಗೆ ಒಂದು ಮಡ್ಗಾರ್ಡು, ಒಂದು ಬೆಲ್ಲು, ಒಂದು ಬಾಟಲ್ ಹೋಲ್ಡರ್, ಒಂದು ಲಾಕು, ಅದೆಲ್ಲ ಇನ್ಕ್ಲೂಡ್ ಬರುತ್ತೆ. ಒಂದು ಸ್ಪೆಷಲ್ ನಿಮಗೆ ಆಕ್ಸೆಸರಿನೂ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ, ಗಿಫ್ಟ್ ಆಕ್ಸೆಸರಿ. ಕಲರ್ಸ್ ಎಲ್ಲ ಯಾವ ಕರೆಂಟ್ಲಿ ಈ ಕಲರ್ ಅವೈಲೇಬಲ್ ಇಲ್ಲ, 2 ಕಲರ್ ಅವೈಲೇಬಲ್ ಇದೆ. ನಿಮಗೆ ಒಂದು ರೆಡ್ ಬರುತ್ತೆ, ಒಂದು ಮಸ್ಟರ್ಡ್ ಬರುತ್ತೆ. ತೋರಿಸ್ತೀವಿ ಬನ್ನಿ.